ನಮಸ್ತೆ. ನಮಿ ಸೊಬಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೇನು ಮಳೆಗಾಲ ಶುರುವಾಗಿ ಬಿಟ್ಟು ಈ ಮಳೆಗಾಲದಲ್ಲಿ ನಿತ್ಯ ಪುಷ್ಪ ಗಿಡಗಳನ್ನು ಹೇಗೆ ಸೇವ್ ಮಾಡೋದು ಅಂದರೆ ಮುಂದೆ ಮಳೆಗಾಲ ಮುಗಿಯೋದ್ರೊಳಗೆ ಏನಾಗುತ್ತೆ, ಆ ನಿತ್ಯ ಪುಷ್ಪ ಗಿಡಗಳಷ್ಟು ಮಳೆಗೆ ಕೊಳೆತು ಸತ್ತೋಗುತ್ತೆ. ಪುನಃ ಇನ್ನು ಮಳೆಯೆಲ್ಲ ಮುಗಿದ ತಕ್ಷಣ ನಮಗೆ ನಿತ್ಯ ಪುಷ್ಪ ಗಿಡ ಬೇಕಾದರೆ ನಾವು ನರ್ಸರಿಯಿಂದ ತರಬೇಕು, ಇಲ್ಲ ಯಾರ ಹತ್ರ ಆದರೂ ಫ್ರೆಂಡ್ಸ್ ಹತ್ರ ಕೇಳಿಕೊಂಡು ತರಬೇಕು. ಅವಾಗೇನಾಗುತ್ತೆ, ನಮ್ಮ ಹತ್ರ ಇರೋವಂಥ ಕಲರ್ ಸಿಕ್ಕೇ ಇರೋದಿಲ್ಲ, ತುಂಬಾ ಬೇಜಾರಾಗುತ್ತೆ. ಅದಕ್ಕೆ ಏನು ಮಾಡ್ತಾ ಇದ್ದೀನಿ ಅಂದರೆ ನಾನೊಂದು ಸುಲಭವಾಗಿರುವಂಥ ಐಡಿಯಾ ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಹತ್ರ ಒಂದು 4 ಜಾತಿಯ ನಿತ್ಯ ಪುಷ್ಪ ಇದೆ. ಈ ಹಿಂದೆ ಒಂದು ವಿಡಿಯೋ ಕೂಡ ಹಾಕಿದ್ದೀನಿ. ಈ 4 ಜಾತಿಯ ನಿತ್ಯ ಪುಷ್ಪನ ನಾನು ಯಾವ ರೀತಿ ಮುಂದೆ ಮಳೆಗಾಲ ಮುಗಿದ ನಂತರ ಇದನ್ನು ಹೇಗೆ ಸೇವ್ ಮಾಡಿಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಈಗ ನಿತ್ಯ ಪುಷ್ಪದಲ್ಲಿ ಬೀಜ ಸಹ ಇರುತ್ತೆ. ಏನಾಗುತ್ತೆ ಅಂದರೆ ಬೀಜ ಒಣಗಿದ ತಕ್ಷಣ ಪಟ್ಟಂತ ಗಾಳಿ ಬಂದಾಗ ಹಾರಿ ಎಲ್ಲೋ ಬಿದ್ದು ಗಿಡ ಹುಟ್ಟಿರುತ್ತೆ, ನಮಗೆ ಅದು ಸಿಗೋದೇ ಇಲ್ಲ. ಎಲ್ಲ ನಿತ್ಯ ಪುಷ್ಪದಲ್ಲೂ ಬೀಜಗಳು ಹುಟ್ಟುತ್ತೆ. ನಾವೇನು ಮಾಡಬೇಕು, ಒಣಗಿದ ತಕ್ಷಣ ಏನಾದರೂ ಅದನ್ನು ತೆಗೆದಿಟ್ಕೊಂಡ್ರೆ ಪರವಾಗಿಲ್ಲ. ಇಲ್ಲ ಆದರೆ ಈ ರೀತಿ ಗಿಡಗಳನ್ನು ನಾವು ಕಟಿಂಗ್ನಿಂದ ಈ ರೀತಿ ಗಿಡಗಳನ್ನು ನಾವು ಸೇವ್ ಮಾಡಿ ಇಟ್ಕೊಳ್ಬೋದು. ಅದು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸಿಕೊಡ್ತಾ ಇದ್ದೀನಿ. ಹೊಸಬ್ರೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಇರಲಿ. ನೋಡಿ, ಬೀಜ ಹೇಳಿದ್ನಲ್ಲ, ಬೀಜ ಸಹ ಇರುತ್ತೆ. ಬೀಜ ನಮಗೆ ಸಿಗದೇ ಇದ್ದರೆ ಒಂದು ಪಕ್ಷ ಏನು ಮಾಡಬೇಕು ಅಂದರೆ ನಾವು ಇದರ ಕಟಿಂಗ್ಸ್ ಸ್ವಲ್ಪ ದಪ್ಪ ಇರುವಂತಹ ಭಾಗವನ್ನು ನೋಡಿ ಕಾಂಡವನ್ನು ಕಟ್ ಮಾಡ್ಕೊಳ್ಬೇಕು. ಹೂವಿದ್ರೂ ಪರವಾಗಿಲ್ಲ, ಈ ರೀತಿ ದಪ್ಪ ಇರುವಂಥದ್ದನ್ನು ನೋಡಿ ಅದನ್ನು ನಾವು ಕಟಿಂಗ್ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಕಟಿಂಗನ್ನು ಪ್ರತಿಯೊಂದು ಗಿಡದಿಂದನೂ ತೆಕ್ಕೊಂಡ್ರೆ ಆಗುತ್ತೆ. ಈ ರೀತಿ ನಾವು ಮಾಡೋದ್ರಿಂದ ಬೀಜದಿಂದನೂ ಗಿಡ ಮಾಡ್ಬೋದು, ಇಲ್ಲ ಕಟಿಂಗಿಂದನೂ ಕೂಡ ತುಂಬಾ ಚೆನ್ನಾಗಿ ಗಿಡಗಳನ್ನು ಬೆಳೆಸ್ಬೋದು. ಸ್ವಲ್ಪ ಮಳೆ ನೀರು ಬೀಳದೇ ಇರುವಂತಹ, ಜಾಸ್ತಿ ಬೀಳದೇ ಇರುವಂಥ ಜಾಗದಲ್ಲಿ ಇದನ್ನು ಇಟ್ಕೊಂಡ್ರೆ ಆಯಿತು. ಏನಾದರೂ ಉಳಿದ್ರೂ ಉಳಿಬೋದು, ಹೇಳಲಿಕ್ಕಾಗಲ್ಲ. ಯಾಕಂದರೆ ತುಂಬ ಮಳೆ ಏನಾದ್ರು ಇದ್ದಾಗ ಗಿಡಗಳು ಸತ್ತೇ ಹೋಗುತ್ತೆ. ನೋಡಿ, ನಾನು 4 ಜಾತಿಯದ್ದು 2 ಕಟಿಂಗ್ಗಳನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 4 ಜಾತಿ ನಿತ್ಯ ಪುಷ್ಪ ಇದೆ ಅಂತ ಹೇಳಿದ್ನಲ್ಲ ನಾನು, ಅದು 4 ಕಟಿಂಗ್ಸ್ ಈ ರೀತಿ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಏನು ಮಾಡಬೇಕು ಅಂದರೆ ನಾವು ಯಾವುದಾದ್ರೂ ಒಂದು ಪಾಟ್ ಇದ್ದರೂ ಹಳೆ ಪಾಟಲ್ಲಾದರೂ ನಾವು ಹಾಕ್ಬೋದು, ಇಲ್ಲ ಗ್ರೋ ಬ್ಯಾಗಲ್ಲಿ ಸಹ ಇದನ್ನು ಬೆಳೆಸ್ಬೋದು. ನಾನು ಪ್ರತಿ ಒಂದರದ್ದು ಕೂಡ ಕಟಿಂಗನ್ನು 2 ಪೀಸನ್ನು ಮಾಡಿಟ್ಕೊಂಡಿದ್ದೀನಿ. ಜಾಸ್ತಿ ಬೇಕಾದರೂ ಮಾಡಿಟ್ಕೊಳ್ಬೋದು, ಯಾಕಂದರೆ ತುಂಬ ಅಗಲವಾಗಿ ಗಿಡಗಳೇನಾದರೂ ಹರಡ್ಕೊಂಡಿದ್ರೆ ಒಂದು 3-4 ಪೀಸನ್ನು ಕಟ್ ಮಾಡಿಕೊಂಡು ನೆಟ್ಕೊಳ್ಬೋದು. ಯಾಕಂದರೆ ಒಂದು ಪೀಸ್ ಏನಾದರೂ ಸತ್ತು ಹೋದರೆ ಇನ್ನೊಂದು ಪೀಸ್ ಆದರೂ ಉಳಿದಿರುತ್ತೆ. ಆ ರೀತಿ ಒಂದು 3-4 ಬೇಕಾದರೆ ಕಟ್ಟಿಂಗ್ ಮಾಡಿ ಇಟ್ಕೊಳ್ಬೋದು. ನಾನು ತೋರಿಸ್ಲಿಕ್ಕೋಸ್ಕರ ಈಗ 2 ಕಟ್ಟಿಂಗ್ ಮಾತ್ರ ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದರ ಎಲೆಗಳನ್ನು ಸ್ವಲ್ಪ ಮಟ್ಟಿಗೆ ಬುಡದಿಂದ ಸ್ವಲ್ಪ ಎಲೆಗಳು ಬಂದಿರೋದನ್ನು ಈ ರೀತಿ ಎಲೆಗಳನ್ನು ತೆಕ್ಕೊಂಡ್ರಾಯ್ತು. ಪ್ರತಿಯೊಂದನ್ನು ನೆಡಲಿಕ್ಕೆ ಅನುಕೂಲ ಆಗುತ್ತೆ. ಮಣ್ಣಲ್ಲಿ ಇದನ್ನು ನಾವು ಊರಲಿಕ್ಕೆ ತುಂಬಾ ಒಳ್ಳೆಯದಾಗುತ್ತೆ. ಎಲೆಗಳಿದ್ದರೆ ಎಲೆಗಳು ಕೊಳೆಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಎಲೆಗಳನ್ನೆಲ್ಲ ತೆಗೆದು ಈ ರೀತಿ ಇದನ್ನು ಕಟ್ ಮಾಡಿ ಒಂದು ಶೇಪ್ ಮಾಡಿಟ್ಕೊಂಡ್ರಾಯ್ತು. ಇದನ್ನು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಈ ರೀತಿ ಐಸ್ ಕ್ರೀಮ್ ಕಪ್ಪು ಅಥವಾ ಜ್ಯೂಸ್ ತಂದಿರೋಂಥ ಕಪ್ಗಳೆಲ್ಲ ಇರುತ್ತಲ್ಲ, ಅದನ್ನು ಕ್ಲೀನಾಗಿ ತೊಳೆದು ಅದರಲ್ಲಿರೋಂಥ ಸ್ವೀಟ್ ಅಂಶನೆಲ್ಲ ತೆಗೆದು ಅದಕ್ಕೆ ಹೋಲ್ ಮಾಡಿಕೊಂಡು, ಅಂದರೆ ಸುತ್ತಲೂ ಮತ್ತು ಬುಡದಲ್ಲೂ ಕೂಡ 1-2 ಹೋಲ್ ಮಾಡಿಕೊಂಡು, ಒಂದು ಚಾಕುನ ನೀವು ಬಿಸಿ ಮಾಡಿ ಸಹ ಇಡ್ಬೋದು. ಯಾಕಂದರೆ ತುಂಬಾ ತೆಳ್ಳಗಿರೋ ಪ್ಲಾಸ್ಟಿಕ್ ಆಗಿರೋದ್ರಿಂದ ಬೇಗನೆ ಹೋಲ್ ಆಗುತ್ತೆ. ಈ ರೀತಿ ಜ್ಯೂಸ್ ಕಪ್ಪು ಅಥವಾ ಐಸ್ ಕ್ರೀಮ್ ಕಪ್ಪನ್ನು ನೀವೊಂದು ಐಸ್ ಕ್ರೀಮ್ ತಂದಿದ್ದಾಗ ಆ ಕಪ್ಪನ್ನು ಬಿಸಾಡಲಿಕ್ಕಿಂತ ಅದನ್ನು ರೀಯೂಸ್ ಮಾಡೋದು ಹೇಳ್ತಿದ್ದೀನಿ. ಇದು ಸ್ವಲ್ಪ ಗ್ರೋ ಆಗೋ ತನಕ ಮಾತ್ರ ಇದರಲ್ಲಿ ಇದ್ದರೆ ಆಯಿತು ಅಷ್ಟೇ. ನಂತರ ನೀವು ಅದನ್ನು ಪಾಟಿಗೆ ಶಿಫ್ಟ್ ಮಾಡ್ಕೊಳ್ಬೋದು. ಇಲ್ಲ ನಮ್ಮ ಹತ್ರ ಈ ರೀತಿಯಂಥ ಜ್ಯೂಸ್ ಕಪ್ಪು ಇಲ್ಲ, ನಾವು ಐಸ್ ಕ್ರೀಮ್ ಕಪ್ಪು ಸಹ ಇಟ್ಕೊಂಡಿಲ್ಲ ಅನ್ನೋದಾದರೆ ಯಾವುದಾದ್ರೂ ದಿನಸಿ ಸಾಮಾನು ತಂದಿರುವಂತಹ ಕವರ್ ಇರುತ್ತಲ್ಲ, ಇದರ ರವೆ ಆಗಿರ್ಬೋದು, ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟು ಸಣ್ಣ ಪ್ಯಾಕೆಟು, ಅಥವಾ ಏನಾದರೂ ಸಣ್ಣ ಕೊತ್ತಂಬರಿ ಜೀರಿಗೆ ಆ ಥರ ಏನಾದರೂ ತಂದಿರುವಂತಹ ಸ್ವಲ್ಪ ದಪ್ಪಗಿನ ಕವರ್ ಇದ್ದರೆ ಆ ಕವರನ್ನು ಯೂಸ್ ಮಾಡ್ಕೊಳ್ಬೋದು. ನಾನು ಗಾರ್ಡನಿಂಗ್ ಮಣ್ಣು ಅದರ ಜೊತೆಗೆ ಸ್ವಲ್ಪ ಎಲೆ ಗೊಬ್ಬರನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದು ಸ್ವಲ್ಪ ಗ್ರೋ ಆದಮೇಲೆ ಬೇರೆ ಗೊಬ್ಬರ
ಹಾಕಿದ್ರಾಯಿತು ಅಂತ ಹೇಳಿ ಈಗ ಮಣ್ಣಿನ ಜೊತೆಗೆ ನಾನು ಎಲೆ ಗೊಬ್ಬರನ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲೆ ಗೊಬ್ಬರ ಮಾಡೋದು ಹೇಗೆ ಅನ್ನೋದು ವಿಡಿಯೋ ಕೂಡ ನಾನು ಹಾಕಿದ್ದೀನಿ. ನೋಡದೇ ಇದ್ದವರು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ, ನೋಡಿ. ನಿಮಗೇನಾದರೂ ನಿತ್ಯ ಪುಷ್ಪ ಬೀಜ ಬೇಕಿದ್ದರೆ ಆನ್ಲೈನಲ್ಲಿ ಸಿಗುತ್ತೆ, ಅದರದ್ದು ಬೇಕಾದರೆ ನಾನು ಲಿಂಕನ್ನು ಹಾಕಿರ್ತೀನಿ, ಬೇಕಿದ್ದರೆ ಅದನ್ನು ಸಹ ನೀವು ತರಿಸ್ಕೊಂಡು ಹಾಕ್ಕೊಳ್ಬೋದು. ಇದನ್ನು ನಾನು ಈ ಐಸ್ ಕ್ರೀಮ್ ಕಪ್ಪು ಅಥವಾ ಜ್ಯೂಸ್ ಕಪ್ಪೆಲ್ಲ ಇರುತ್ತಲ್ಲ ಅದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ಸ್ವೀಟು ಇರಬಾರ್ದು, ಅದರಲ್ಲಿ ಸ್ವೀಟ್ ಅಂಶ ಒಂಚೂರು ಇರಬಾರ್ದು. ಸ್ವೀಟ್ ಅಂಶ ಇದ್ದರೆ ಏನಾಗುತ್ತೆ, ಇರುವೆ ಬರ್ಬೋದು ಅಥವಾ ಬೇರೆ ಹುಳಗಳು ಬರ್ಬೋದು. ಹೀಗೆ ಪಾಟ್ ಮಿಕ್ಸಿಂಗಿಗೆ ಅಂತ ಮಣ್ಣನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಮಣ್ಣನ್ನು ಆ ಕಪ್ಪಿಗೆ ಹಾಕಿ ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡಿದ್ರಾಯಿತು. ನಾನು ಹೇಳಿದ್ನಲ್ಲ, ಕಪ್ ಒಂದು ಪಕ್ಷ ನಿಮಗೆ ಸಿಗದೇ ಇದ್ದರೆ ನೀವು ಅರ್ಜೆಂಟಲ್ಲಿ ನಮಗೆ ಕಪ್ಪೇನೋ ಸಿಕ್ಕಿಲ್ಲ, ನಾವೇನು ಮಾಡೋದು ಅನ್ನೋರು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಗ್ರೋ ಬ್ಯಾಗ್ ಇದ್ದರೂ, ಬ್ಲ್ಯಾಕ್ ಕಲರ್ ಗ್ರೋ ಬ್ಯಾಗ್ ಏನಾದರೂ ಇದ್ದರೆ ಅದರಲ್ಲಿ ಸಹ ಮಾಡ್ಬೋದು. ಇಲ್ಲ ಗ್ರೋ ಬ್ಯಾಗು ಕೂಡ ಇಲ್ಲ ಅನ್ನೋದಾದರೆ ನಾನು ಹೇಳಿದ್ನಲ್ಲ ಆವಾಗ, ದಿನಸಿ ಸಾಮಾನು ತಂದಿರುವಂಥ ರವೆ ಅಥವಾ ಏನೋ ದಿನಸಿ ಸಾಮಾನು ತಂದಿರುವಂಥ ಪ್ಲಾಸ್ಟಿಕ್ ಕವರ್, ಸ್ವಲ್ಪ ದಪ್ಪಾಗಿರುವಂಥ ಕವರನ್ನು ಅದನ್ನು ಸಹ ಹೋಲ್ ಮಾಡಿಕೊಂಡು ಮಣ್ಣು ಹಾಕ್ಕೊಳ್ಬೋದು. ಗ್ರೋ ಬ್ಯಾಗಲ್ಲಿ ಹೇಗೆ ಬೆಳಿಬೋದು ಅನ್ನೋದು ಕೂಡ ನಾನು ವಿಡಿಯೋನ ಹಾಕಿದ್ದೀನಿ. ಮನೆಯಲ್ಲೇ ಸುಲಭವಾಗಿ ಗ್ರೋ ಬ್ಯಾಗನ್ನು ಹೇಗೆ ಮಾಡೋದು ಅನ್ನೋದು ಕೂಡ ವಿಡಿಯೋ ಹಾಕಿದ್ದೀನಿ ನೋಡಿ. 4 ಕಪ್ಪಿಗೆ ನಾನು ಮಣ್ಣು ತುಂಬಿಸ್ಕೊಂಡಿದ್ದೀನಿ. ಆಲ್ರೆಡಿ 2 ಕಪ್ಪಲ್ಲಿ ನಾನು ಬೇರೆ ಗಿಡ ನೆಟ್ಟು ಗ್ರೋ ಮಾಡಿರೋದು ಹಾಗೆ ಇಟ್ಟಿದ್ದೆ. ಆ ಕಪ್ ಬೇಕಾಗ್ಬೋದು ಅಂತ ಹಾಗೆ ಇಟ್ಟಿದ್ದೆ. ಅದಕ್ಕೆ ಈಗ ಮತ್ತೆ ಸ್ವಲ್ಪ ಮಣ್ಣನ್ನು ತುಂಬಿಸಿ ಗಿಡನ ನೆಟ್ಕೊತಾ ಇದ್ದೀನಿ ನೋಡಿ. ಇವೆರಡೆರಡು ಗಿಡಗಳನ್ನು ಸ್ವಲ್ಪ ಮಣ್ಣನ್ನು ತುಂಬ ಪ್ರೆಸ್ ಮಾಡ್ಕೊಂಡಿರೋದ್ರಿಂದ ಆರಾಮಾಗಿ ಇದು ಮಣ್ಣಿನ ಅಡಿಗೆ ಹೋಗುತ್ತೆ. ಈ ರೀತಿ ಎಲ್ಲ ಕಪ್ಪಿಗೂ ನಾವು ಈ ಥರ ಗಿಡಗಳನ್ನು ಕಟ್ಟಿಂಗ್ಸ್ ಮಾಡಿಟ್ಕೊಂಡಿರೋದನ್ನು ಹಾಕ್ಬೋದು. ಗ್ರೋ ಬ್ಯಾಗಲ್ಲಾದರೆ ನೀವು ಇನ್ನೊಂದೆರಡು ಗಿಡಗಳನ್ನು ಹಾಕ್ಬೋದು. ಈ ಕಪ್ಪು ಸಣ್ಣದಿರೋದ್ರಿಂದ ನಾನು ಎರಡೆರಡು ಗಿಡಗಳನ್ನು ಹಾಕಿದ್ದೀನಿ. ನೀವು ಬೇಕಾದರೆ ಮತ್ತೆ ಕಟ್ಟಿಂಗ್ಸ್ ಮಾಡ್ಕೊಂಡು ಬೇಕಾದರೆ ನೀವು ಇದ್ರ ಜೊತೆಗೂ ಬೇಕಾದರೆ ಸೇರಿಸ್ಕೊಳ್ಬೋದು. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಗೊತ್ತಿರೋವಂಥ ಒಂದು ಟಿಪ್ಸನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಇರಲಿ, ಹಾಗೆ ಒಂದು ಒಳ್ಳೆ ಕಮೆಂಟ್ ಕೂಡ ಇರಲಿ. ಹಾಗೆ ಒಳ್ಳೊಳ್ಳೆ ಗಾರ್ಡನಿಂಗ್ ಟಿಪ್ಸ್ ಇರುವಂತಹ ವಿಡಿಯೋಗಳು ನನ್ನ ಚಾನಲ್ಲಿದೆ. ಪ್ಲೀಸ್ ಚಾನಲ್ಗೆ ಹೊಸಬ್ರು ಏನಾದರೂ ಫಸ್ಟ್ ಟೈಮ್ ಬರ್ತಾಯಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನೀವು ಸಹ ಗಾರ್ಡನ್ ಟಿಪ್ಸ್ಗಳನ್ನೆಲ್ಲ ನನಗೆ ಗೊತ್ತಿರುವಂಥ ಮಟ್ಟಿಗೆ ಹೇಳ್ಕೊಟ್ಟಿರೋದನ್ನೆಲ್ಲ ನೀವು ಕೂಡ ನಿಮ್ಮ ಗಾರ್ಡನ್ನಲ್ಲಿ ಅಳವಡಿಸ್ಕೊಳ್ತೀರಿ ಅಂತ ಅಂದ್ಕೊಂಡಿದ್ದೀನಿ ನೋಡಿ. 4 ಕಪ್ಪಿಗೂ ಮಣ್ಣನ್ನು ಹಾಕಿ ಗಿಡನ ನೆಟ್ಟಾಗಿದೆ. ಈಗ ಏನು ಮಾಡಬೇಕು, ಈ ಥರ ಉದ್ದುದ್ದಕ್ಕೆ ಇದೆಯಲ್ವಾ, ನಮಗೆ ಈ ಥರ ಉದ್ದದ್ದಕ್ಕೆ ಹೂವೆಲ್ಲ ಇದೆ, ಒಂಥರ ಅನಿಸ್ಬೋದು. ಹೂವೆಲ್ಲ ನಾಳೆ ಒಣಗಿ ಹೋಗಿ ಅಥವಾ ಉದುರು ಹೋಗಿ ಹೆಸಿಗೆ ಅನಿಸ್ಬೋದು, ಅಥವಾ ತುಂಬ ಎತ್ತರಕ್ಕಿದೆ ಅನ್ನೋದಿದ್ದರೆ ಸ್ವಲ್ಪ ಕಟ್ ಮಾಡಿಕೊಂಡು ಆ ಕಟ್ಟಿಂಗನ್ನು ಕೂಡ ನೀವು ಇದ್ರ ಜೊತೆಗೆ ಸೇರಿಸಿ ಬೇಕಾದರೆ ನೆಡ್ಬೋದು. ನೆಟ್ಟರೆ ಕೆಲವು ಸರ್ತಿ ಬದುಕುಳಿಯುತ್ತೆ, ಇಲ್ಲದೆ ಇದ್ದರೆ ಇದೇ ದಪ್ಪ ಇದರೊಳಗೆ ಚಿಗುರು ಬರುತ್ತೆ, ಅದೇ ಸಾಕಾಗುತ್ತೆ. ಹಾಗಾಗಿ ನಾನು ಎಲ್ಲ ಹೂವು ಇರುವಂತಹ ಕಟ್ಟಿಂಗ್ಗಳನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಯಾವ್ಯಾವ ಹೂವು ಅಂತ ತೋರಿಸ್ಲಿಕ್ಕೋಸ್ಕರ ಹಾಗಿಟ್ಕೊಂಡಿರೋದು ಅಷ್ಟೇ. ಪೂರ್ತಿ ಹೂವನ್ನೆಲ್ಲ ತೆಗೆದು ಈಗ ಒಂದೊಂದು 4 ಎಲೆ ಮಾತ್ರ ಉಳಿಸ್ಕೊಂಡಿದ್ದೀನಿ. ಇದು ಪುನಃ ಚಿಗುರು ಬಂದು ಮೇಲ್ಗಡೆ ಮತ್ತೆ ಚಿಗುರು ಬಂದು ಗಿಡಗಳು ಗ್ರೋ ಆಗುತ್ತೆ. ಹೀಗೆ ನೀವು ನಿತ್ಯ ಪುಷ್ಪವನ್ನು ಮಳೆಗಾಲದಲ್ಲಿ ಸೇವ್ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಸೋ ಮಚ್.